ಸಮಸ್ತ ನಾಡಿನ ಜನತೆಗೆ ಚಿಲುಮೆ ರವಿಕುಮಾರ್ ಮಾಡುವ ನಮಸ್ಕಾರಗಳು. ಕಾಮಾಕ್ಷಿಪಾಳ್ಯದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಸಿದ್ಧತೆಗೆ ಬಂದಿದ್ದೀವಿ. ಆಗಸ್ಟ್ 15, 1947ರಂದು ನಮಗೆ ಸ್ವಾತಂತ್ರ್ಯ ಬಂತು. ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರನಾಥ ತಿಲಕ್ ಹಾಗೂ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿ ಚಳುವಳಿಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರ ಅಂತಹ ವ್ಯಕ್ತಿಗಳನ್ನ ಇವತ್ತು ಸ್ಮರಿಸಿಕೊಳ್ಳೋಣ. ನಮ್ಮ ಭಾರತದ ರಾಷ್ಟ್ರಧ್ವಜ ತ್ರಿವರ್ಣವಾಗಿದೆ. ತ್ರಿವರ್ಣ ಅಂತಂದ್ರೆ 3 ಬಣ್ಣಗಳಿಂದ ಕೂಡಿದೆ. ಇದರಲ್ಲಿ ವಿಶೇಷವಾಗಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣದಾಗಿದೆ. ಇದರಲ್ಲಿ ಒಂದು ಚಿಹ್ನೆ ಇದೆ, ಅಶೋಕ ಚಕ್ರ. ಈ 3 ಬಣ್ಣದ ವಿಶೇಷವಾಗಿ ಅರ್ಥವಿದೆ. ಅದು ಅರ್ಥ ಏನಂತಂದ್ರೆ, ಕೇಸರಿ ಬಣ್ಣದ ಸಂಕೇತ. ಇದು ಧೈರ್ಯ, ತ್ಯಾಗ ಮತ್ತು ದೇಶಕ್ಕಾಗಿ ತ್ಯಾಗ ಮಾಡುವ ಸಂಕೇತವಾಗಿದೆ. ಬಿಳಿ ಎಂದರೆ ಸತ್ಯ ಮತ್ತು ಶಾಂತಿಯ ಸಂಕೇತ. ಹಸಿರು ಬಣ್ಣದ ಸಂಕೇತವೆಂದರೆ ಫಲವತ್ತತೆ, ಬೆಳವಣಿಗೆ ಮತ್ತು ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧದ ಸಂಕೇತವಾಗಿದೆ. ಅಶೋಕ ಚಕ್ರವು ಧರ್ಮ, ನ್ಯಾಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಜಾತ್ಯತೀತವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಒಂದು ಇಂತಹ ಮಹತ್ತರವಾದ ದಿನದಂದು ನಾವೆಲ್ಲರೂ ನಮ್ಮ ಮಹನೀಯರನ್ನು ಸ್ಮರಿಸೋಣ. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಎಲ್ಲರೂ ಆಚರಿಸೋಣ. ನಮ್ಮ ದೇಶ ಪ್ರೇಮವನ್ನ ಎಲ್ರಿಗೂ ತಿಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.